ಎಲ್ಲರಿಗೂ ನಮಸ್ಕಾರ. ವಿಚಿತ್ರ ಡೈರಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಚಿತ್ರ ವೆಂಕಟೇಶ್. ವಿಶ್ವದ ಸರ್ವಶ್ರೇಷ್ಠ ಗೂಢಚಾರಿ ಸಂಸ್ಥೆಗಳು ಯಾವುವು ಅಂತ ಪಟ್ಟಿ ಮಾಡಿದ್ರೆ ನಮ್ಮ ಕಣ್ಣು ಮುಂದೆ ಬರುವುದು ಮೊಟ್ಟ ಮೊದಲ ಗೂಢಚಾರಿ ಸಂಸ್ಥೆ, ಅದು ಅಮೆರಿಕದ CIA. ಆದ್ರೆ ಒಬ್ಬ ವ್ಯಕ್ತಿ ಹೆಸರು ಕೇಳಿದ್ರೆ ಅಂತಹ CIA ಭಯ ಬೀಳುತ್ತೆ. ನೀವು ನಂಬ್ತೀರಾ? ಹೌದು, ಅಷ್ಟು ಮಾತ್ರ ಅಲ್ಲ, ಆಸ್ಟ್ರೇಲಿಯಾ ಮತ್ತು ಬಹಳಷ್ಟು ದೇಶಕ್ಕೆ ಬೇಕಾದ ಮೋಸ್ಟ್ ವಾಂಟೆಡ್ ವ್ಯಕ್ತಿ ಈತ. ಹಾಗಿದ್ರೆ ಆ ವ್ಯಕ್ತಿ ಯಾರು? ಆ ವ್ಯಕ್ತಿಯನ್ನ ಕಂಡರೆ ಅಮೆರಿಕದ CIA ಯಾಕೆ ಭಯ ಬೀಳುತ್ತೆ? ಆತ ಆಸ್ಟ್ರೇಲಿಯಾ ಹಾಗೆ ಇನ್ನಿತರ ದೇಶಗಳಿಗೆ ಯಾಕೆ ಬೇಕು ಎಂಬ ವಿಷಯವನ್ನ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಮೇಲೆ ಕಾಣ್ತಿರುವ ಬೆಲ್ ಐಕಾನ್ ಒತ್ತಿ. ಸ್ನೇಹಿತರೆ, ನಾವು ಹೇಳುತ್ತಿರುವ ವ್ಯಕ್ತಿ ಹೆಸರು ಜೂಲಿಯನ್ ಅಸಂಜೆ. ಈತ ಜುಲೈ 3, 1971 ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ರಾಜ್ಯದ ಟೌನ್ವಿಲ್ಲೆ ಎಂಬ ಸಿಟಿಯಲ್ಲಿ ಜನಿಸ್ತಾನೆ. ಈತನ ಮೂಲ ಹೆಸರು ಜೂಲಿಯನ್ ಪಾಲ್ ಹಾಕನ್ಸ್. ಇವನ ತಂದೆ ಈತ ಹುಟ್ಟಿದ ಮೊದಲ ವರ್ಷವೇ ತಾಯಿಗೆ ಡಿವೋರ್ಸ್ ಕೊಟ್ಟಿರ್ತಾನೆ. ಈತ ಹುಟ್ಟಿ 1 ವರ್ಷದ ಮಗುವಾಗಿದ್ದಾಗ ಈತನ ತಾಯಿ ಬ್ರೆಟ್ ಅಸಂಜೆ ಎಂಬಾತನನ್ನ ಮದುವೆ ಆಗ್ತಾಳೆ. ಈ ವೇಳೆ ಜೂಲಿಯನ್ ಪಾಲ್ ಆಕಿನ್ಸ್ ಇದ್ದ ಈತನ ಹೆಸರು ಜೂಲಿಯನ್ ಅಸಂಜೆ ಅಂತ ಬದಲಾಗತ್ತೆ. ಈತ ಬಾಲಕನಾಗಿದ್ದಾಗಲೇ ಆಸ್ಟ್ರೇಲಿಯಾದ 30 ಬೇರೆ ಬೇರೆ ನಗರಗಳಲ್ಲಿ ಶಿಕ್ಷಣವನ್ನ ಮುಗಿಸ್ತಾನೆ. ಅಸಂಜೆ 1987 ಅಂದರೆ ಈತನಿಗೆ ಕೇವಲ 16 ವರ್ಷ ವಯಸ್ಸಿದ್ದಾಗಲೇ ಸ್ಪ್ಲೆಂಡಿಡ್ ಮೆಂಡಾಕ್ಸ್ ಎಂಬ ಹೆಸರಿನಲ್ಲಿ ಒಬ್ಬ ಸ್ಕಿಲ್ಡ್ ಹ್ಯಾಕರ್ ಆಗಿರ್ತಾನೆ. ಇದೇ ವೇಳೆ $5 ಲಕ್ಷ ಸಿಟಿ ಬ್ಯಾಂಕಿಂದ ಹ್ಯಾಕ್ ಮಾಡ್ತಾನೆ. ಇದನ್ನ ಗಮನಿಸಿದ ಪೊಲೀಸರು ಇವನ ಮೇಲೆ ದಾಳಿ ಮಾಡಿ ಕಂಪ್ಯೂಟರ್ ಹಾಗೆ ಬೇರೆ ಬೇರೆ ಉಪಕರಣಗಳನ್ನ ವಶಪಡಿಸಿಕೊಳ್ತಾರೆ. ಆದ್ರೆ ಕೋರ್ಟಲ್ಲಿ ಈ ಕೇಸ್ಗೆ ಯಾವುದೇ ಸಾಕ್ಷಿ ಇಲ್ಲದ ಕಾರಣ ಇದನ್ನ ಪೊಲೀಸರ ಕೈಯಿಂದ ಪ್ರೂವ್ ಮಾಡೋಕೆ ಆಗೋದಿಲ್ಲ. ಹಾಗಾಗಿ ಇವನ ಕಂಪ್ಯೂಟರ್ ಹಾಗೆ ಬೇರೆ ಬೇರೆ ಉಪಕರಣಗಳನ್ನ ಮತ್ತೆ ಇವನಿಗೆ ಹಿಂತಿರುಗಿಸ್ತಾನೆ. ಈ ಘಟನೆ ಆದ ನಂತರ ಅಸಂಜೆ ಡಿಸೈಡ್ ಮಾಡ್ತಾನೆ, ಇನ್ನು ಮುಂದೆ ನಾನು ವಿವೇಚನೆಯಿಂದ ಕೆಲಸ ಮಾಡಬೇಕು ಅಂತ. ಇದಾದ ನಂತರ ಅಂದ್ರೆ 1988 ಸೋಷಿಯಲ್ ಇಂಜಿನಿಯರಿಂಗ್ ಮೂಲಕ ಆಸ್ಟ್ರೇಲಿಯಾ ಓವರ್ಸೀಸ್ ಟೆಲಿಕಮ್ಯುನಿಕೇಶನ್ ಮೇನ್ ಫ್ರೇಮ್ ನ ಪಾಸ್ವರ್ಡ್ ನ ಹ್ಯಾಕ್ ಮಾಡ್ತಾನೆ. ಅಲ್ಲಿದ್ದ ಕ್ಲಾರಿಫೈಡ್ ಇನ್ಫಾರ್ಮೇಶನ್ ಲೀಕ್ ಮಾಡ್ತಾನೆ. ಈ ವೇಳೆ ತನಗೆ ತಾನೇ ಒಂದು ಎಥಿಕ್ಸ್ ನ ಇಟ್ಕೊಳ್ತಾನೆ. ಯಾವುದೇ ಕಾರಣಕ್ಕೂ ಸಿಸ್ಟಮ್ ಅನ್ನ ಡ್ಯಾಮೇಜ್ ಅಥವಾ ಕ್ರ್ಯಾಶ್ ಮಾಡದೆ ಡೇಟಾವನ್ನ ಹ್ಯಾಕ್ ಮಾಡಬೇಕು ಅಂತ. ಈತ 17ನೇ ವಯಸ್ಸಿನಲ್ಲಿ ಇದ್ದಾಗಲೇ ಆಸ್ಟ್ರೇಲಿಯಾದ ಪ್ರಮುಖ ಪತ್ರಿಕೆ ದ ಸಿಡ್ನಿ ಮಾರ್ನಿಂಗ್ ಹೆರಾಲ್ಡ್ಸ್ ಈತನನ್ನ ಆಸ್ಟ್ರೇಲಿಯಾಸ್ ಮೋಸ್ಟ್ ನಟೋರಿಯಸ್ ಹ್ಯಾಕರ್ ಅಂತ ಕರೆಯುತ್ತಾರೆ. ಈತ ಮತ್ತು ಇನ್ನೂ 2 ಟ್ರ್ಯಾಕ್ಸ್ ಮತ್ತು ಕ್ರೈಮ್ ಸಸ್ಪೆಕ್ಟ್ ಎನ್ನಲಾಗುತ್ತೆ. ಇವರೆಲ್ಲರೂ ಸೇರಿ ದ ಇಂಟರ್ನ್ಯಾಷನಲ್ ಸಬ್ವರ್ಸಿಸ್ ಎಂಬ ಹ್ಯಾಕಿಂಗ್ ಗ್ರೂಪ್ ಅನ್ನ ಕ್ರಿಯೇಟ್ ಮಾಡ್ತಾರೆ. ಇದೇ ವೇಳೆ ಅಮೆರಿಕದ ನಾಸಾ ಪರಮಾಣು ಚಾಲಿತ ಸ್ಪೇಸ್ ಶಟಲ್ ನ ಕ್ಯಾರಿ ಮಾಡುವ ಗೆಲಿಲಿಯೋ ಸ್ಪೇಸ್ ಕ್ರಾಫ್ಟ್ ಬಾಹ್ಯಾಕಾಶಕ್ಕೆ ಕಳಿಸುವ ತಯಾರಿ ಮಾಡ್ತಿರ್ತಾರೆ. ಈ ಸ್ಪೇಸ್ ಶಟಲ್ ಏನಾದ್ರೂ ನಾಶವಾದ್ರೆ ಫ್ಲೋರಿಡಾಲಿ ಅತಿ ದೊಡ್ಡ ಮಾರಣ ಹೋಮವಾಗ್ತಾ ಇರುತ್ತೆ. ಅದಕ್ಕೋಸ್ಕರ ಅವರು ಬಹಳ ಹೋರಾಟ ನಡೆಸುತ್ತಿರ್ತಾರೆ. ಇದನ್ನ ಬೆಂಬಲಿಸುವ ಅಸಂಜೆ ಮತ್ತು ಅವನ ಗ್ರೂಪ್ ನಾಸಾದ ಡೆಕ್ನೆಟ್ ಎಂಬ ನೆಟ್ವರ್ಕ್ ನ ಹ್ಯಾಕ್ ಮಾಡ್ತಾರೆ. ವ್ಯಾಂಕ್ ಅಂದ್ರೆ ವಾರ್ಮ್ಸ್ ಅಗೇನ್ಸ್ಟ್ ನ್ಯೂಕ್ಲಿಯರ್ ಕಿಲ್ಲರ್ಸ್ ಅಂತ ಪೊಲಿಟಿಕಲ್ ಮೆಸೇಜ್ ಹಾಕ್ತಾನೆ. ಈ ವಿಷಯ ಅಂದು ಅಮೆರಿಕದಲ್ಲಿ ದೊಡ್ಡ ಕೋಲಾಹಲವನ್ನೇ ಕಾರಣವಾಗುತ್ತೆ. ಈ ಘಟನೆಯಿಂದ ಮೊದಲ ಬಾರಿ ಅಮೆರಿಕದ ಸರ್ಕಾರದ ಕಣ್ಣಿಗೆ ಗುರಿಯಾಗ್ತಾನೆ ಈತ. ಅಲ್ಲಿನ ಹೋರಾಟಗಾರರಲ್ಲಿ ಈತ ಒಬ್ಬ ಹೀರೋ ಅಂತೆ ಕಾಣಿಸ್ಕೊಳ್ತಾನೆ. ಇದಾದ ಕೆಲವೇ ವರ್ಷಗಳಲ್ಲಿ ಅಂದರೆ 1991 ಮಿಲ್ನೆಟ್ ಅಮೆರಿಕದ ಮಿಲಿಟರಿ ಬಳಸುವ ಒಂದು ಸೀಕ್ರೆಟ್ ನೆಟ್ವರ್ಕ್ ಅನ್ನ ಹ್ಯಾಕ್ ಮಾಡಿ 2 ವರ್ಷ ತಮ್ಮ ಕಂಟ್ರೋಲ್ಗೆ ತಗೊಳ್ತಾರೆ. ಇದಲ್ಲದೆ ಜೂಲಿಯನ್ ಅಸಂಜೆ ಇಂಟರ್ನ್ಯಾಷನಲ್ ಸಬ್ವರ್ಸಿಸ್ ಎಂಬ ಈತನ ಗ್ರೂಪ್ ಇರುತ್ತಲ್ಲ, ಅದು ಅಮೆರಿಕದ ಮಿಲಿಟರಿ ನೆಟ್ವರ್ಕ್ ಮೇಲೆ ಮ್ಯಾಸಿವ್ ಅಟ್ಯಾಕ್ ಮಾಡ್ತಾರೆ. ಅದಕ್ಕೆ ಸೈಕೋಫಾಂಟ್ ಎಂಬ ಪ್ರೋಗ್ರಾಂ ಬರೀತಾರೆ. ಅದು ಮಾತ್ರವಲ್ಲದೆ ಈತನ ಗ್ರೂಪ್ ಇಂಟರ್ನ್ಯಾಷನಲ್ ಸಬ್ವರ್ಸಿಸ್ ಸತತವಾಗಿ ಅಮೆರಿಕದ ಮಿಲಿಟರಿ ಇಂಡಸ್ಟ್ರಿಯಲ್ ಕಾಂಪ್ಲೆಕ್ಸ್, ಆಸ್ಟ್ರೇಲಿಯಾ ನ್ಯಾಷನಲ್ ಯೂನಿವರ್ಸಿಟಿ ಮತ್ತು ಮಲೇಷಿಯಾದ ಬಾಕ್ಸ್ ಸೆಕ್ಯೂರಿಟಿ ಕಾನ್ಫರೆನ್ಸ್ಗಳ ನೆಟ್ವರ್ಕ್ ಮೇಲೆ ದಾಳಿ ಮಾಡ್ತಾ ಹೋಗ್ತಾರೆ. ಜೂಲಿಯನ್ ಅಸಂಜೆಯ ಮೊದಲ ಅರೆಸ್ಟ್. ಯಾವಾಗ ಜೂಲಿಯನ್ ಅಸಂಜೆ ಮತ್ತು ಅವನ ಗ್ರೂಪ್ ಬೇರೆ ಬೇರೆ ದೇಶದ ಏಜೆನ್ಸಿ ಮೇಲೆ ಸೈಬರ್ ದಾಳಿ ಮಾಡ್ತಾ ಹೋಗ್ತಾರೋ, ಆಸ್ಟ್ರೇಲಿಯನ್ ಫೆಡರಲ್ ಪೊಲೀಸ್ ಆಪರೇಷನ್ ವೆದರ್ ಟಾರ್ಗೆಟ್ ಅಂತ ಒಂದು ಕೋಡ್ ವರ್ಡ್ ಮೂಲಕ ಜೂಲಿಯನ್ ಅಸಂಜೆಯ ಮೇಲೆ ಕಣ್ಣಿಟ್ಟು ಅವನ ಗ್ರೂಪ್ ಮತ್ತು ಅವನ ಚಲನವಲನಗಳನ್ನ ಗಮನಿಸ್ತಿರ್ತಾರೆ.
1991 ಸೆಪ್ಟೆಂಬರ್ನಲ್ಲಿ ಮಾಲ್ಬರ್ನ್ ಮಾಸ್ಟರ್ ಟರ್ಮಿನಲ್ ಆಫ್ ನಾಟಲ್ ಮತ್ತು ಕೆನಡಿಯನ್ ಮಲ್ಟಿನ್ಯಾಷನಲ್ ಟೆಲಿಕಮ್ಯುನಿಕೇಷನ್ಸ್ ಕಾರ್ಪೊರೇಷನ್ ಮೇಲೆ ಸೈಬರ್ ದಾಳಿ ಮಾಡ್ತಾನೆ ಅಸಾಂಜೆ. ಅವನ ಫೋನ್ ಟ್ಯಾಪ್ ಮಾಡಿ ಇವನ ಮನೆಯ ಮೇಲೆ ಪೊಲೀಸರು ದಾಳಿ ಮಾಡಿ ಅವನನ್ನ ಬಂಧಿಸ್ತಾರೆ. ಆಸ್ಟ್ರೇಲಿಯನ್ ಪ್ರೆಸ್ ರಿಪೋರ್ಟ್ಗಳ ಪ್ರಕಾರ ಟೆಲಿಕಾಂ ಆಸ್ಟ್ರೇಲಿಯನ್ನ ಡಿಫ್ರಾಡ್, ಡೇಟಾ ರೈಸಿಂಗ್ ಮತ್ತು ಡೇಟಾ ಆಲ್ಟರ್ನೇಟಿಂಗ್ ಸೇರಿ ಒಟ್ಟು 31 ಕೇಸ್ ಇವನ ಮೇಲೆ ಹೊರಿಸ್ತಾರೆ. 1994ರಲ್ಲಿ ಇವನ ಮೇಲೆ ಚಾರ್ಜ್ ಶೀಟ್ ಫೈಲ್ ಮಾಡಲಾಗುತ್ತೆ. ಈತನ ಮೇಲೆ ಹೊರಿಸಿದ ಆರೋಪ ಏನಾದ್ರೂ ಕೋರ್ಟ್ ಅಲ್ಲಿ ಸಾಬೀತಾಗಿದ್ರೆ ಈತನಿಗೆ ಬರೋಬ್ಬರಿ 290 ವರ್ಷ ಜೈಲಿನ ಶಿಕ್ಷೆ ನೀಡಬೇಕಾಗುತ್ತೆ. ಆದರೆ ಈತನ ಮೇಲೆ ಇದ್ದ 31 ಕೇಸ್ಗಳ ಪೈಕಿ 24 ಕೇಸ್ಗಳು ಅಪರಾಧಿ ಎಂದು ಸಾಬೀತಾಗುತ್ತೆ. ಆದರೆ ಈ ಹಿಂದೆ ಜೂಲಿಯನ್ ಅಸಾಂಜೆ ಆಸ್ಟ್ರೇಲಿಯಾ ಪೊಲೀಸ್ಗೆ ಅಂತರ್ಜಾಲದಲ್ಲಿ ಮಕ್ಕಳ ಮೇಲೆ ಆಗುತ್ತಿರುವ ಲೈಂಗಿಕ ದೌರ್ಜನ್ಯ ಯಾವ ರೀತಿ ತಡಿಬೇಕು ಅನ್ನೋ ಸಹಾಯ ಮಾಡಿರ್ತಾನೆ. ಹಾಗೆ ಯಾವ ರೀತಿ ಬಾಂಬ್ ತಯಾರಿ ಮಾಡಬೇಕೆಂಬ ಪುಸ್ತಕವನ್ನ ಇಂಟರ್ನೆಟ್ ಇಂದ ತೆಗೆದುಹಾಕಲು ಸಹಾಯ ಮಾಡಿರ್ತಾನೆ. ಇದನ್ನೆಲ್ಲ ಗಮನಿಸಿದ ಕೋರ್ಟ್ ಈತನಿಗೆ $2,000 ಆಸ್ಟ್ರೇಲಿಯನ್ ಡಾಲರ್ ಫೈನ್ ಮತ್ತು $5,000 ಒಂದು ಬಾಂಡ್ ತೆಗೆದುಕೊಂಡು ಇವನನ್ನ ಬಿಟ್ಟು ಕಳಿಸ್ತಾರೆ. ಈತ 1991ರಂದು ಅರೆಸ್ಟ್ ಆದ ಸಂದರ್ಭದಲ್ಲಿ 1996ರವರೆಗೆ ಪೊಲೀಸರು ನಡೆಸಿಕೊಂಡ ರೀತಿ ಪ್ರಪಂಚದಲ್ಲಿ, ಅದರಲ್ಲೂ ಅಮೆರಿಕದ ಜಿಯೋಪಾಲಿಟಿಕ್ಸ್ ಮೇಲೆ ದೊಡ್ಡ ಪರಿಣಾಮ ಬೀರಿದ ಮೂಲಕ ವಿಕಿಲೀಕ್ಸ್ ಅನ್ನೋ ಒಂದು ಸಂಸ್ಥೆಯನ್ನ ಕಟ್ಟಬೇಕು ಅಂತ ಆಲೋಚನೆ ಬರುತ್ತೆ. 1996ರಲ್ಲಿ ಈತ ಹೊರಬಂದ ನಂತರ ಆಸ್ಟ್ರೇಲಿಯಾದಲ್ಲಿ AU ಕ್ರಿಪ್ಟೋ ಅನ್ನೋ ಒಂದು ವೆಬ್ಸೈಟ್ ಅನ್ನ ತೆಗೆದುಕೊಳ್ತಾನೆ. ಇದು ಕಂಪ್ಯೂಟರ್ ಸೆಕ್ಯೂರಿಟಿ ಬಗ್ಗೆ ಅಡ್ವೈಸ್ ಮಾಡುವಂತ ಒಂದು ಸಂಸ್ಥೆ. 1998ರಲ್ಲಿ ಅರ್ಥಮ್ಯಾನ್ ಟೆಕ್ನಾಲಜಿ ಜೊತೆ ಸೇರಿ ನೆಟ್ವರ್ಕ್ ಇನ್ಸ್ಟ್ರಕ್ಷನ್ ಡಿಟೆಕ್ಷನ್ ಟೆಕ್ನಾಲಜಿಯನ್ನ ಆರಂಭಿಸ್ತಾನೆ. ಹಾಗೆ ದೊಡ್ಡ ದೊಡ್ಡ ಕಂಪನಿಗಳಿಗೆ ಕನ್ಸಲ್ಟೆಂಟ್ ಕೂಡ ಆಗಿ ಕೆಲಸ ಮಾಡ್ತಾನೆ. ಇದರಿಂದ ಒಳ್ಳೆಯ ಸಂಪಾದನೆ ಮಾಡ್ತಾನೆ. ಇದಾದ ನಂತರ ಈತ ತನ್ನಲ್ಲಿರುವ ಬೇರೆ ಬೇರೆ ವಿಷಯಗಳ ಬಗ್ಗೆ ರಷ್ಯಾ, ಮಂಗೋಲಿಯಾ, ಚೀನಾ, ಪೋಲ್ಯಾಂಡ್ ಮತ್ತು ಪೂರ್ವ ಯುರೋಪಿನ ತನ್ನ ಸ್ನೇಹಿತರ ಬಳಿ ಚರ್ಚೆ ಮಾಡಿ 2006ರಲ್ಲಿ ಜೂಲಿಯನ್ ಅಸಾಂಜೆ ಕೆಲ ಗಣಿತಜ್ಞರು, ಹೋರಾಟಗಾರರು ಮತ್ತು ಇನ್ನಿತರ ಸರ್ಕಾರದ ವಿರುದ್ಧ ಇದ್ದ ಭಿನ್ನಾಭಿಪ್ರಾಯಗಳನ್ನ ಸೇರಿಸಿ ಮೊದಲ ಬಾರಿಗೆ ಐಲ್ಯಾಂಡ್ನಲ್ಲಿ ವಿಕಿಲೀಕ್ಸ್ ಪ್ರಾರಂಭಿಸ್ತಾನೆ. ಇದರ ಮುಖ್ಯ ಉದ್ದೇಶ ಏನು ಅಂತ ನೋಡೋದಾದ್ರೆ, ಸರ್ಕಾರಗಳು ಸಾರ್ವಜನಿಕರಿಂದ ಗೋಪ್ಯವಾಗಿ ಇಟ್ಟಿರುವ ದಾಖಲೆಗಳನ್ನ ಸಾರ್ವಜನಿಕರಿಗೆ ತಿಳಿಯುವಂತೆ ಮಾಡಿ ಸರ್ಕಾರವನ್ನು ಹೆಚ್ಚಿನ ಪಾರದರ್ಶಕತೆ ಕಡೆಗೆ ತರುವುದು. ಇದರೊಂದಿಗೆ ಸರ್ಕಾರವನ್ನ ತಪ್ಪುಗಳಿಂದ ಬಹಿರಂಗವಾಗಿ ಉದ್ದೇಶದಿಂದ ವಿಕಿಲೀಕ್ಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನ ಹುಟ್ಟುಹಾಕುವುದು. 2006 ಡಿಸೆಂಬರ್ನಲ್ಲಿ ವಿಕಿಲೀಕ್ಸ್ ತನ್ನ ಮೊದಲ ಆರ್ಟಿಕಲ್ ಪಬ್ಲಿಷ್ ಮಾಡುತ್ತೆ. ಈ ಆರ್ಟಿಕಲ್ ಪ್ರಕಾರ ಸೊಮಾಲಿ ಬಂಡಾಯ ನಾಯಕ ಶೇಖ್ ಹಸನ್ ದಾಹಿಲ್ ಅವೀಸ್ ಬರೆದ ಪತ್ರಗಳಿರುತ್ತೆ. ಆ ಪತ್ರಗಳಲ್ಲಿ ಸೋಮಾಲಿಯಾದ ಅಧಿಕಾರಿಗಳನ್ನ ಹತ್ಯೆಗಳ ಯೋಜನೆಗಳಲ್ಲಿ ವಿವರಿಸುವ ಪತ್ರವಾಗಿತ್ತು. ಮುಖ್ಯವಾಗಿ ವಿಕಿಲೀಕ್ಸ್ ಲೀಕ್ ಮಾಡಿದ ಗೌಪ್ಯ ದಾಖಲೆಗಳು ಯಾವುವು ಅಂತ ನೋಡ್ತಾ ಹೋದ್ರೆ, ಇರಾಕ್ ಅಲ್ಲಿ ಅಮೆರಿಕದ ಸೇನಾ ಹೆಲಿಕಾಪ್ಟರ್ಸ್ 2007ರಲ್ಲಿ ನಡೆಸಿದ ಶೂಟೌಟ್ನ ವಿಡಿಯೋವನ್ನ 2010ರಲ್ಲಿ ವಿಕಿಲೀಕ್ಸ್ ಬಹಿರಂಗಪಡಿಸಿದೆ. ಶೂಟೌಟ್ನಲ್ಲಿ ಸತ್ತವರ ಪೈಕಿ 2 ಪತ್ರಕರ್ತರು ಮತ್ತು 3ಕ್ಕೂ ಅಧಿಕ ನಾಗರಿಕರಿದ್ದರು. ಈ ವಿಡಿಯೋದಿಂದ ಇರಾಕ್ ಮತ್ತು ಅಮೆರಿಕದ ನಡುವಿನ ಸಂಬಂಧ ಹಾಳಾಗುವ ರೀತಿಯಾಗುತ್ತೆ. ಮುಂದೆ ಅಫ್ಘಾನ್ ವಾರ್ ಡೈರಿ ಇದನ್ನು ಕೂಡ 2010ರಲ್ಲಿ ವಿಕಿಲೀಕ್ಸ್ ಇಂದ ಲೀಕ್ ಮಾಡಲಾಗುತ್ತೆ. ಈ ಲೀಕ್ 2004ರಿಂದ 2010ರವರೆಗೆ ಅಮೆರಿಕ ಅಫ್ಘಾನ್ ವಾರ್ಗೆ ಸಂಬಂಧಿಸಿದಂತೆ 75,000 ಕ್ಲಾಸಿಫೈಡ್ ಡಾಕ್ಯುಮೆಂಟ್ ಅನ್ನ ಲೀಕ್ ಮಾಡಲಾಗುತ್ತೆ. ಈ ಡಾಕ್ಯುಮೆಂಟ್ಗಳ ಪೈಕಿ ಕೆಲ ಡಾಕ್ಯುಮೆಂಟ್ಗಳು ಅಮೆರಿಕದ ಸೈನಿಕರು ಯುದ್ಧದಲ್ಲಿ ಎದುರಿಸಿದ ಸವಾಲುಗಳು, ರಿಪೋರ್ಟ್ ಆಗಿಲ್ಲದ ನಾಗರಿಕರ ಹತ್ಯೆಗಳು ಮತ್ತು ಹೆಚ್ಚುತ್ತಿದ್ದ ತಾಲಿಬಾನ್ ದಾಳಿಗಳ ಬಗ್ಗೆ ಇದ್ದ ನಿಗೂಢ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾನೆ. ಇನ್ನು ಇರಾಕ್ ಯುದ್ಧದ ದಾಖಲೆಗಳು, ಈ ಗೌಪ್ಯ ದಾಖಲೆಗಳನ್ನ 2010ರಲ್ಲಿ ಸೋರಿಕೆ ಮಾಡ್ತಾರೆ. ಇದರಲ್ಲಿ 2004ರಿಂದ 2009ರವರೆಗೆ ಅಮೆರಿಕ ಮಿಲಿಟರಿ ಇರಾಕ್ನಲ್ಲಿ ನಡೆಸಿದ, ಅಲ್ಲಿನ ನಾಗರಿಕರ ಮೇಲೆ ನಡೆಸಿದ ಮಾರಣ ಹೋಮದ ಬಗ್ಗೆ, ಯುದ್ಧ ಪರದಗಳ ಬಗ್ಗೆ, ಮಾನವ ಹಕ್ಕುಗಳ ಉಲ್ಲಂಘನೆಯ ಬಗ್ಗೆ ಉಲ್ಲೇಖಿಸಿದ 4 ಲಕ್ಷ ಗೌಪ್ಯ ಮಾಹಿತಿಗಳ ದಾಖಲೆಯನ್ನ ಸೋರಿಕೆ ಮಾಡ್ತಾನೆ. ವಾಲ್ಟ್ 7 ಇನ್ನು 2012ರಲ್ಲಿ CIA ಸ್ಮಾರ್ಟ್ಫೋನ್, ಕಂಪ್ಯೂಟರ್ ಮತ್ತು ಟಿವಿ ಹ್ಯಾಕ್ ಮಾಡಿ ಗೂಢಚಾರಿಕೆ ಮಾಡಲು ಬಳಸುತ್ತಿದ್ದ ಹ್ಯಾಕಿಂಗ್ ಟೂಲ್ಸ್ಗಳ ಮಾಹಿತಿಯನ್ನ ಸೋರಿಕೆ ಮಾಡಲಾಗುತ್ತೆ. ಇನ್ನು ಭಾರತಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಸೋರಿಕೆಗಳು ಯಾವುವು ಅಂತ ನೋಡೋದಾದ್ರೆ, 2008ರ ವಿಶ್ವಾಸ ಮತ್ತಲ್ಲಿ ಲಂಚದ ಆರೋಪ,
ವಿಕಿಲೀಕ್ಸ್ ಬಿಡುಗಡೆ ಮಾಡಿದ ಯುಎಸ್ ರಾಜತಂತ್ರದ ಕೇಬಲ್ಗಳು ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವು ಭಾರತೀಯ ಸಂಸತ್ತಿನಲ್ಲಿ 2008ರ ವಿಶ್ವಾಸ ಮತದಲ್ಲಿ ಮತಗಳನ್ನು ಪಡೆಯಲು ಲಂಚವನ್ನ ನೀಡಿರುತ್ತೆ ಎಂಬ ಆರೋಪಕ್ಕೆ ಸಂಬಂಧಿಸಿದಂತೆ ವಿಕಿಲೀಕ್ಸ್ ಕೆಲ ಮಾಹಿತಿಯ ದಾಖಲೆಗಳನ್ನ ಸೋರಿಕೆ ಮಾಡಿರುತ್ತೆ. ಈ ಬೆನ್ನಲ್ಲೇ ಭಾರತದ ರಾಜಕಾರಣದಲ್ಲಿ ಅತಿ ದೊಡ್ಡ ಕೋಲಾಹಲಕ್ಕೆ ಕಾರಣವಾಗುತ್ತೆ. ಇಂಡಿಯನ್ ಸರ್ವೈಲೆನ್ಸ್ ಪ್ರೋಗ್ರಾಂ. ಭಾರತದ ಈ ಪ್ರೋಗ್ರಾಂನ ಗೌಪ್ಯ ದಾಖಲೆಗಳನ್ನ ವಿಕಿಲೀಕ್ಸ್ ದಿ ಸ್ಪೈ ಫೈಲ್ಸ್ ಎಂಬ ದಾಖಲೆಗಳು ಭಾರತದ ಕಣ್ಗಾವಲು ಸಾಮರ್ಥ್ಯಗಳ ಮತ್ತು ಅದರ ಸಂವಹನಗಳ ಮೇಲ್ವಿಚಾರಣೆಯ ವ್ಯಾಪ್ತಿಯ ಬಗ್ಗೆ ವಿವರಗಳನ್ನು ಬಹಿರಂಗಪಡಿಸಿದೆ. ಇದರ ಪ್ರಕಾರ ಸರ್ಕಾರಗಳು ಇದನ್ನ ದುರುಪಯೋಗ ಪಡಿಸಿಕೊಂಡ್ರೆ ನಾಗರಿಕರ ಗೌಪ್ಯತೆ ಮತ್ತು ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವುದು ಅಂತ ಕಳವಳ ವ್ಯಕ್ತಪಡಿಸುತ್ತಾರೆ. ಸ್ವಿಸ್ ಬ್ಯಾಂಕ್ಗಳಲ್ಲಿ ಭಾರತೀಯರ ಕಪ್ಪು ಹಣ. ವಿಕಿಲೀಕ್ಸ್ 2011ರಲ್ಲಿ ಬಹಿರಂಗಪಡಿಸಿದ ದಾಖಲೆಗಳ ಪ್ರಕಾರ ಭಾರತದ ನಾಗರಿಕರು ಸ್ವಿಸ್ ಬ್ಯಾಂಕ್ನಲ್ಲಿ ಅಕ್ರಮವಾಗಿ ಹಣವನ್ನ ಇಟ್ಟಿದ್ದಾರೆ ಅಂತ. ಕಪ್ಪು ಹಣ ಇಟ್ಟಿದ್ದ ವ್ಯಕ್ತಿಗಳ ಹೆಸರನ್ನ ಬಹಿರಂಗಪಡಿಸಲಾಗುತ್ತೆ. ಈ ದಾಖಲೆಗಳಲ್ಲಿ ಅಂದು ಗುರುತಿಸಿಕೊಂಡಿದ್ದ ಪ್ರಭಾವಿ ನಾಯಕರ ಹೆಸರು ಕೇಳಿಬರುತ್ತೆ. 2018ರಲ್ಲಿ ಭಾರತದ ಯುಪಿಎ ನೇತೃತ್ವದ ಸರ್ಕಾರ ಹೋಗಿ ಎನ್ಡಿಎ ಸರ್ಕಾರ ಬರುವುದಕ್ಕೆ ಇದು ಒಂದು ದೊಡ್ಡ ಕಾರಣವಾಗುತ್ತೆ. ಹೀಗೆ ಬೇರೆ ಬೇರೆ ದೇಶಗಳ ಬಹುಮುಖ್ಯ ದಾಖಲೆಗಳನ್ನ ಸೋರಿಕೆ ಮಾಡ್ತಾ ಹೋಗ್ತಾರೆ. ಯಾವಾಗ ಸಿಐಎ ಮತ್ತು ಅಮೆರಿಕದ ಗೌಪ್ಯ ಮಾಹಿತಿಗಳನ್ನ ಸೋರಿಕೆ ಮಾಡ್ತಾರೋ ಆಗ ಸಿಐಎ ಕಣ್ಣಿಗೆ ಗುರಿಯಾಗ್ತಾರೆ. ಸಿಐಎ ಡೈರೆಕ್ಟರ್ ಮೈಕ್ ಪೊಂಪಿಯೋ ನೇತೃತ್ವದಲ್ಲಿ ಡೊನಾಲ್ಡ್ ಟ್ರಂಪ್ನ ಉನ್ನತ ಅಧಿಕಾರಿಗಳು ಒಂದು ಮೀಟಿಂಗ್ ಕರೆದು ಆ ಮೀಟಿಂಗ್ನಲ್ಲಿ ಜೂಲಿಯನ್ ಅಸ್ಸಾಂಜೆ ಅವರನ್ನ ಅಪಹರಿಸುವ ಅಥವಾ ಹತ್ಯೆ ಮಾಡುವ ಸಂಚು ರೂಪಿಸುವ ನಿಟ್ಟಿನಲ್ಲಿ ಇರ್ತಾರೆ. ಆದ್ರೆ ಇಲ್ಲಿ ಇದ್ದ ಕೆಲ ಅಧಿಕಾರಿಗಳು ಅದಕ್ಕೆ ಸಮ್ಮತಿ ನೀಡೋದಿಲ್ಲ. ಏನಾದ್ರೂ ಅಪಹರಿಸುವ ಅಥವಾ ಕೊಲ್ಲುವ ಪ್ರಯತ್ನ ಪಟ್ಟರೆ 3 ದೇಶಗಳು ಅಂದರೆ ಈತ ಇದ್ದ ಇಂಗ್ಲೆಂಡ್, ಆತನಿಗೆ ಜನ್ಮ ಕೊಟ್ಟಿದ್ದ ಆಸ್ಟ್ರೇಲಿಯಾ ಮತ್ತು ಅಮೆರಿಕದ ಸಂಬಂಧಗಳಲ್ಲಿ ಬಿರುಕು ಬರುತ್ತೆ ಅಂತ ನಿರ್ಧಾರ ಮಾಡ್ತಾರೆ. ಅವನನ್ನ ಕೊಲ್ಲುವ ಹಾಗೂ ಅಪಹರಿಸುವ ಪ್ರಯತ್ನಕ್ಕೆ ಕೈ ಹಾಕೋದಿಲ್ಲ. ಆದರೆ ವಿಕಿಲೀಕ್ಸ್ ಮೇಲೆ ಅಪಪ್ರಚಾರ ಮಾಡಿ ಜನರ ಕಣ್ಣಲ್ಲಿ ಇವರ ವಿರುದ್ಧ ಕೆಟ್ಟ ಅಭಿಪ್ರಾಯ ಮೂಡಿಸಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದರಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿ ಕೂಡ ಆಗ್ತಾರೆ. ಈತನ ಮೇಲೆ 18 ಪ್ರಕರಣಗಳಲ್ಲಿ ಅಮೆರಿಕದ ಕೋರ್ಟ್ ತನಿಖೆ ಮಾಡಿ ಶಿಕ್ಷೆ ವಿಧಿಸುತ್ತೆ. ಅದು 175 ವರ್ಷ ಜೈಲು ಶಿಕ್ಷೆ. ಅಮೆರಿಕ ಮತ್ತು ಇಂಗ್ಲೆಂಡ್ನಲ್ಲಿ ಅಸ್ಸಾಂಜೆಯ ಮೇಲೆ ಹಲವಾರು ಕೇಸ್ಗಳ ದಾಖಲೆಯಾಗಿರುತ್ತೆ. ಅಸ್ಸಾಂಜೆಯನ್ನ ಹಸ್ತಾಂತರ ಮಾಡುವುದಕ್ಕೆ ಇಂಗ್ಲೆಂಡ್ ಬಳಿ ಕೇಳಿದಾಗ ಅಮೆರಿಕದ ಬೇಡಿಕೆಯನ್ನ ನಿರಾಕರಿಸುತ್ತೆ ಇಂಗ್ಲೆಂಡ್. ಇದರ ಮಧ್ಯೆಯೇ ಅಮೆರಿಕದವರು ಅಸ್ಸಾಂಜೆಯನ್ನ ತಮಗೆ ಹಸ್ತಾಂತರ ಮಾಡುವುದಕ್ಕೆ ಮೇಲಿಂದ ಮೇಲೆ ಮನವಿ ಮಾಡುತ್ತಾರೆ. ಇದನ್ನ ಪ್ರಶ್ನಿಸಿ ಅಸ್ಸಾಂಜೆ ಕೋರ್ಟ್ ಮೆಟ್ಟಿಲೇರಿದ ಹಲವಾರು ಕಾನೂನು ಅಗ್ಗಜಗ್ಗಾಟಗಳ ನಡುವೆ 24 ಜೂನ್ 2024ರಲ್ಲಿ ಅಸ್ಸಾಂಜೆ ಪರವಾಗಿ ತೀರ್ಪು ಬಂದು ಈತನನ್ನ ಅಮೆರಿಕಾಗೆ ಹಸ್ತಾಂತರಿಸಲು ಕೋರ್ಟ್ ಸಮ್ಮತಿ ನೀಡಲಿಲ್ಲ. ಮತ್ತೆ ಆತನ ದೇಶ ಆಸ್ಟ್ರೇಲಿಯಾಕ್ಕೆ ಹೋಗುವುದಕ್ಕೆ ಆದೇಶ ನೀಡುತ್ತಾರೆ. ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂತ ಭಾವಿಸಿದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿಕೊಡಿ. ಧನ್ಯವಾದಗಳು.